ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಹುದ್ದೆಯಾದಂತಹ SSC CHSL ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. 2024ರಲ್ಲಿ ನೋಟಿಫಿಕೇಷನ್ ಯಾವಾಗ ಕರೀತಾರೆ, ಹಾಗೆ ಅದರ ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ತಮ್ನೇಲಲ್ಲಿ ನೋಡಿದ ಹಾಗೇನೆ ಜಸ್ಟ್ ನೀವು PUC ಪಾಸ್ ಆಗಿದ್ದರೆ ಸಾಕು, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಎಕ್ಸಾಮು ಕನ್ನಡದಲ್ಲಿ ಇರುತ್ತೆ. ಹೋದ ವರ್ಷ 2023ರಲ್ಲೇ ಕನ್ನಡದಲ್ಲಿ ಮಾಡಿದ್ದಾರೆ. MTS ಮತ್ತು ಈ CHSL ಎರಡೂ ಕನ್ನಡದಲ್ಲಿರುತ್ತೆ. ಈ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಕಳೆದ ವಿಡಿಯೋದಲ್ಲಿ SSC MTS ಸಿಲೆಬಸ್ ಬಗ್ಗೆ ಹೇಳಿದ್ದೀನಿ. ಬೇಕಾದರೆ ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನೆಕ್ಸ್ಟು ಈ ವಿಡಿಯೋನ ನೋಡಿ. ಆದರೆ SSC MTS ಸಿಲೆಬಸ್ನೇ ಬೇರೆ, ಈ ಯಾವುದು CHSL ಸಿಲೆಬಸ್ಸೇ ಬೇರೆ. ಯಾವ ರೀತಿ ಅಂದರೆ ಓದ್ಕೊಳ್ಳೋದು ಮಾತ್ರ ಸೇಮು, ಆದರೆ ಎಕ್ಸಾಮ್ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲು ಎಕ್ಸಾಮ್ ನಡೆಸೋರು ಯಾರು? ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಅಂದರೆ SSC ಅವರು ಎಕ್ಸಾಮ್ನ ನಡೆಸ್ತಾರೆ. ಎಕ್ಸಾಮ್ ಹೆಸರೇನು? SSC CHSL 2024. ಯಾವಾಗ ಎಕ್ಸಾಮ್ ನಡೀಬೋದು? ಜೂನ್ ಜುಲೈ ಒಳಗಡೆ ಈ ಎಕ್ಸಾಮು ನಡೆಸ್ತಾರೆ. ಪಕ್ಕ ಇವ್ರದ್ದು SSC ಅವರು ಯಾವಾಗ ಹೇಳಿರ್ತಾರೆ ನೋಡಿ ಅವಾಗ ನಡೆಸ್ತಾರೆ, ಜೂನ್ ಜುಲೈ ಒಳಗಡೆ. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಅಂದರೆ ಮೇ ಒಳಗೆ ಸ್ಟಾರ್ಟ್ ಆಗ್ಬೋದು ಅಂತ. ಇನ್ನು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಆನ್ಲೈನ್ ಮೋಡ್ನಲ್ಲಿ, ಅಂದರೆ ಕಂಪ್ಯೂಟರ್ನಲ್ಲಿ ನೀವು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ? ಅದರಲ್ಲಿ ಏನಿತ್ತು, ಒಂದೇ ಪೇಪರ್, ಅಂದರೆ ಒಂದೇ ಪೇಪರ್ ಇತ್ತು, 2 ಸೆಷನ್ಗಳಿದ್ದು ಅದರಲ್ಲಿ. ಆದರೆ ಇದರಲ್ಲಿ ಆ ಥರ ಅಲ್ಲ, ಇದರಲ್ಲಿ 2 ಪೇಪರ್ಗಳು, ಅಂದರೆ ಟೈರ್ 1 ಮತ್ತು ಟೈರ್ 2 ಎಕ್ಸಾಮ್, 2 ರೀತಿಯಲ್ಲಿ ಎಕ್ಸಾಮ್ಗಳಿರ್ತವೆ. ಅವುಗಳನ್ನು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇಲ್ವಾ? SSC MTSನಲ್ಲಿ ಸೆಷನ್ 1ರಲ್ಲಿ ಯಾವುದೇ ಮ್ಯಾಥ್ಸು ಮತ್ತು ಮೆಂಟಲ್ ಎಬಿಲಿಟಿಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲಿಲ್ಲ. ಆದರೆ GK ಮತ್ತು ಇಂಗ್ಲೀಷ್ಗೆ ಮಾತ್ರ ಇತ್ತು. ಆದರೆ SSC CHSLಗೆ ಎರಡಕ್ಕೂ ಇದೆ. ಯಾವುದು ಟೈರ್ 1 ಮತ್ತು ಟೈರ್ 2 ಒಳಗಡೆ ಯಾವ್ದ್ಯಾವ್ದು ಬರುತ್ತೆ ನೋಡಿ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಹಾಗೆ GK, ಇಂಗ್ಲೀಷ್ ಎಲ್ಲದಕ್ಕೂ ನೆಗೆಟಿವ್ ಮಾರ್ಕ್ಸ್ ಇದೆ. ಎಷ್ಟೆಷ್ಟಿದೆ? ಟೈರ್ 1ದಲ್ಲಿ ಒಂದು ಕ್ವಶನ್ ತಪ್ಪಾದರೆ ನಿಮಗೆ 0.5 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಹಾಗೆ ಟೈರ್ 2ದಲ್ಲಿ 1 ಮಾರ್ಕ್ಸ್ ಕಟ್ ಆಗುತ್ತೆ. ಒಂದು ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು 2 ಎಕ್ಸಾಮ್ ಇರುತ್ತೆ ಅಂದಿದ್ದೆ. ಯಾವ ರೀತಿ ಇರುತ್ತೆ? ಒಂದನೇದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದು, ಕಂಪ್ಯೂಟರ್ ಬೇಸ್ಡ್ ಇದು ಇರುತ್ತೆ. ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೆ, ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ. ಅಂದರೆ ಕಂಪ್ಯೂಟರ್ನಲ್ಲಿ ಎಕ್ಸಾಮ್ ಬರೀಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೆ. ಹೌದಾ? ಅದು 2 ಒಂದೇ ದಿನ ಇರುತ್ತಾ? ಇಲ್ಲ. ಇದು ಫಸ್ಟ್ಗೆ ಟೈರ್ 1 ಎಕ್ಸಾಮ್ ಏನಿರುತ್ತೆ ನೋಡಿ, ಅದು ಮೊದಲಿರುತ್ತೆ. ಅದು ಆದಮೇಲೆ ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಸೆಲೆಕ್ಟ್ ಅಂದರೆ ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್, ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮು. ಅದರಲ್ಲಿ ಯಾರು ಪಾಸ್ ಆಗ್ತಾರೆ ನೋಡಿ ಅವರನ್ನು ಟೈರ್ 2 ಎಕ್ಸಾಮ್ಗೆ ಕ್ವಾಲಿಫೈ ಅಂದರೆ ಸೆಲೆಕ್ಟ್ ಮಾಡ್ತಾರೆ, ಟೈರ್ 2 ಎಕ್ಸಾಮ್ ಬರೆಯೋಕ್ಕೆ. ಇನ್ನು ಟೈರ್ 2ದಲ್ಲಿ ಏನಿರುತ್ತೆ? ಟೈರ್ 2 ಎಕ್ಸಾಮ್ನಲ್ಲಿ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಇರುತ್ತೆ, ಹಾಗೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಹಾಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. 3 ರೀತಿಯಲ್ಲಿ ಇರ್ತವೆ. ಸ್ಕಿಲ್ ಟೆಸ್ಟ್ ಅಂದರೆ ಎಕ್ಸಾಮ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಹಾಗೆ ಟೈಪಿಂಗ್ ಕೊಡ್ತಾರೆ, ಟೈಪಿಂಗ್ ಕ್ವಶನ್ನ ಕೊಡ್ತಾರೆ. ಅದನ್ನು ಸಹ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋದಿರುತ್ತೆ, ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. 1ನೇ ಪೇಪರ್ನಿಂದ ನಾವು 2ನೇ ಪೇಪರ್ಗೆ ಕ್ವಾಲಿಫೈ ಆಗಬೇಕಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕು ಅದನ್ನು ನೋಡ್ತಾ ಹೋಗೋಣ. ಅನ್ರಿಸರ್ವ್ ಅಂದರೆ ನೀವೇನಾದರೂ ಜನರಲ್ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮಗೆ 30% ನೀವೇನಾದರೂ ಅದರಲ್ಲಿ 100ಕ್ಕೆ 30% ಪಾಸ್ ಅಷ್ಟು ಆನ್ಸರ್ನ ಮಾಡಿದ್ರಿ ಅಂದರೆ ಅದು ಕರೆಕ್ಟಾಗಿತ್ತು ಅಂದರೆ ನೀವು ಸೆಕೆಂಡ್ ಟೈರ್ 2 ಪೇಪರ್ಗೆ ಕ್ವಾಲಿಫೈ ಆಗ್ತೀರಾ. ಹಾಗೆ OBC ಅಥವಾ EWS ಕ್ಯಾಂಡಿಡೇಟ್ ಆಗಿದ್ದರೆ ಜಸ್ಟ್ 25% ಆಗಿದ್ದರೂ ಸಹ ನೀವು ಕ್ವಾಲಿಫೈ ಆಗ್ತೀರಾ. ಅದೇ ರೀತಿ ಆಲ್ ಕ್ಯಾಟಗರಿ ಅಂದರೆ SC ST ಕ್ಯಾಟಗರಿಯವರು ಜಸ್ಟ್ 20% ಮಾಡಿದರೆ ಸಾಕು, ಅವರು 2ನೇ ಪೇಪರ್ಗೆ ಕ್ವಾಲಿಫೈ ಆಗ್ತಾರೆ. ಇನ್ನು ಟೈರ್ 1 ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ? ಅದರಲ್ಲೂ ಸೇಮ್ ಟು ಸೇಮ್ ಯಾವ ರೀತಿ SSC MTS ಬರಿತೀರಾ ನೋಡಿ ಅದೇ ರೀತಿ ಈ ಮತ್ತು ಯಾವುದು GD ಬರಿತೀರಾ ನೋಡಿ ಅದೇ ಸಿಲೆಬಸ್ಸೇ ಇರುತ್ತೆ. ಏನು? ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಜನರಲ್ ಅವೇರ್ನೆಸ್,
ಆಪ್ಟಿಟ್ಯೂಡ್ ಬೇಸಿಕ್ ಮ್ಯಾಥ್ಸ್ ಇರುತ್ತೆ, ಹಾಗೆ ಇಂಗ್ಲೀಷ್ ಇರುತ್ತೆ. ಸೇಮ್ ಟು ಸೇಮ್ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸು, ಇಂಗ್ಲೀಷು, ಜಿ ಕೆ ಇದೇ ರೀತಿ ಇರುತ್ತೆ. ಆದರೆ ಎಲ್ಲ 25 ಕ್ವಶನ್ಸ್ಗಳು ಬರ್ತವೆ. 50 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಅಲ್ಲಿ MTSನಲ್ಲಿ 3 ಮಾರ್ಕ್ಸ್ ಬರ್ತಿತ್ತು ಒಂದು ಕ್ವಶನ್ಗೆ, ಇಲ್ಲಿ 2 ಮಾರ್ಕ್ಸ್ ಬರುತ್ತೆ. 25 ಕ್ವಶನ್ ಅಂದರೆ ಟೋಟಲ್ ಆಗಿ 100 ಕ್ವಶನ್ ನಿಮಗೆ ಬರುತ್ತೆ. 200 ಮಾರ್ಕ್ಸ್ಗೆ ನಿಮಗೆ ಪೇಪರ್ ಇರುತ್ತೆ. ಟೈರ್ 1 ಹೌದಾ. ನಿಮಗೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ? 60 ನಿಮಿಷ ಅಂದರೆ 1 ತಾಸು ಟೈಮ್ ಕೊಟ್ಟಿರ್ತಾರೆ. 1 ತಾಸು ಒಳಗಡೆ ನೀವು ಈ ಎಲ್ಲ ಕ್ವಶನ್ಗಳನ್ನು ಆನ್ಸರ್ ಮಾಡಬೇಕು. ಇದರಲ್ಲಿ ಮಿನಿಮಮ್ ಕ್ವಾಲಿಫೈ ಆಗೋ ಅಷ್ಟಾದರೂ ಮಾರ್ಕ್ಸು ತೆಗೆದುಕೊಳ್ಬೇಕು. ಇನ್ನು ಅದರಲ್ಲಿ ಸಿಲೆಬಸ್ ಏನೇನಿರುತ್ತೆ, ಫಸ್ಟ್ಗೆ ಜನರಲ್ ಇಂಟೆಲಿಜೆಂಟ್ ಏನೇನು ಬರುತ್ತೆ ಅಂದರೆ ಲಾಜಿಕಲ್ ರೀಸನಿಂಗ್ ಬರುತ್ತೆ, ಮತ್ತು ಅದೇ ರೀತಿ ಬ್ಲಡ್ ರಿಲೇಷನ್ನು, ಕೋಡಿಂಗು, ಕೋಡಿಂಗು ಈ ಥರ ಬರುತ್ತೆ. ಈ ಮೆಂಟಲ್ ಎಬಿಲಿಟಿಯಲ್ಲಿ ಯಾವ್ಯಾವ ಚಾಪ್ಟರ್ ಬರ್ತವೆ ನೋಡಿ, ಅದೆಲ್ಲ ಬರುತ್ತೆ. ಇದನ್ನು ಬೇಕಾದರೆ PDF ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಬಂದು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಹಾಗೆ ಆಪ್ಟಿಟ್ಯೂಡ್ ಅಂದರೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್, ಸಿಂಪ್ಲಿಫಿಕೇಷನ್ನು, ಪ್ರಾಫಿಟ್ ಲಾಸು, ಈ ರೀತಿ ಯಾವುದು ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು ಅಂದರೆ ಸರಳ ಬಡ್ಡಿ, ಚಕ್ರ ಬಡ್ಡಿ, ಹಾಗೆ ಸಮಯ ಮತ್ತು ಕೆಲಸ ಮತ್ತು ಸಮಯ, ಮತ್ತು ಸಮಯ ಮತ್ತು ದೂರ, ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ಆಮೇಲೆ ಇಂಗ್ಲೀಷ್ನಲ್ಲಿ ಏನೇನು ಕೇಳ್ತಾರೆ ಅಂದರೆ ಅದೇ ಸೇಮ್ ಟು ಸೇಮ್ ಗ್ರಾಮರ್, ಆ್ಯಂಟೋನಮ್ಸ್, ಸಿನೋನಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸು, ಕ್ಲೋಸ್ ಟೆಸ್ಟು, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಹಾಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಅದನ್ನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮೇಲೆ ನಿಮಗೆ ಕ್ವಶನ್ನ ಕೇಳಿರ್ತಾರೆ. ಹಾಗೆ ಜನರಲ್ ಅವೇರ್ನೆಸ್, GK ಏನು ಅಂದರೆ ಹಿಸ್ಟರಿ, ಹಾಗೆ ಕಲ್ಚರ್ ಅಂದರೆ ಸಾಂಸ್ಕೃತಿಕ ಬಗ್ಗೆ, ಜಿಯೋಗ್ರಫಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೈಂಟಿಫಿಕ್ ರಿಸರ್ಚು, ಅವಾರ್ಡ್ಸ್ ಆ್ಯಂಡ್ ಹಾನರ್ಸು, ಬುಕ್ಸ್ ಆ್ಯಂಡ್ ಅದರ್ಸ್ ಅಂದರೆ ಅವಾರ್ಡ್ಸ್ ಅಂದರೆ ಪ್ರಶಸ್ತಿಗಳು ಮತ್ತು ಸನ್ಮಾನಗಳ ಬಗ್ಗೆ, ಹಾಗೆ ಬುಕ್ಸು ಮತ್ತು ಅದರ ಲೇಖಕರ ಬಗ್ಗೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ. ಇದು ಟೈರ್ 1. ಏನು SSC MTSಗೆ ಏನು ಓದ್ತೀರಾ ನೋಡಿ ಅದೇ ಸಿಲೆಬಸ್ಸು, ಆದರೆ ಸ್ವಲ್ಪ ಟಫ್ ಇರುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಟಫ್ ಇರುತ್ತೆ. ಇಂಗ್ಲೀಷು ಸಹ ಟಫ್ ಇರುತ್ತೆ. ಇದ್ರ ಮೇಲೆ ನಾನು ಎಲ್ಲ ಕ್ಲಾಸ್ಗಳನ್ನು ಮಾಡ್ತೀನಿ. ಟೈರ್ 1 ನಿಮಗೆ ಗೊತ್ತಾಯಿತು. ಇನ್ನು ಟೈರ್ 2 ಅಂದರೆ ಒಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ನಿಮ್ಮನ್ನ ಎಕ್ಸಾಮ್ ಬರೆಸ್ತಾರೆ. ಅಂದರೆ ಒಂದು ತಿಂಗಳು ಹೋಗ್ಬೋದು. ಟೈರ್ 1 ಎಕ್ಸಾಮ್ ಬರೋದು 1 ತಿಂಗಳದ ಮೇಲೆ ನಿಮಗೆ ಟೈರ್ 2 ಎಕ್ಸಾಮ್ನ ಬರ್ಸೋಕೆ ಮತ್ತೊಮ್ಮೆ ಕರೀತಾರೆ, ಹಾಲ್ ಟಿಕೆಟ್ ಬಿಡ್ತಾರೆ. ಟೈರ್ 2 ಎಕ್ಸಾಮು ಸೆಷನ್ ವೈಸ್ ಇರುತ್ತೆ. ಏನು 2 ತಾಸು 15 ನಿಮಿಷ ಒಂದು ಸೆಷನ್ ಇರುತ್ತೆ. ಅದರಲ್ಲಿ ಏನೇನೆಲ್ಲ ಬರೆಸ್ತಾರೆ, ಸೇಮ್ ಟು ಸೇಮ್ ಮ್ಯಾಥಮೆಟಿಕ್ಸು, ಮೆಂಟಲ್ ಎಬಿಲಿಟಿ, ರೀಸನಿಂಗು, ಹಾಗೆ ಇಂಗ್ಲೀಷು, ಜನರಲ್ ಅವೇರ್ನೆಸ್ಸು, ಕಂಪ್ಯೂಟರ್ ಇಷ್ಟಿರುತ್ತೆ. ಸೇಮ್ ಟು ಸೇಮ್ ಫಸ್ಟ್ ಯಾವುದು ಟೈರ್ 1ನಲ್ಲಿ ಏನು ಬರೆದಿರಿ ನೋಡಿ ಅದೇ ಇರುತ್ತೆ. ಆದರೆ ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಕ್ವಶನ್ಸ್ಗಳು ಬಂದಿರ್ತವೆ. ಹಾಗೆ ಕಂಪ್ಯೂಟರ್ ನಾಲೆಜ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಷ್ಟು? ಜಸ್ಟ್ 15 ಕಂಪ್ಯೂಟರ್ ಮೇಲೆ ಕ್ವಶನ್ ಕೇಳ್ತಾರೆ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಮೇಲೆ 30 ಕ್ವಶನ್ನು, ರೀಸನಿಂಗ್ ಮೇಲೆ 30 ಕ್ವಶನ್ನು, ಇಂಗ್ಲೀಷ್ ಮೇಲೆ 40 ಕ್ವಶನ್ಗಳು, ಹಾಗೆ GK ಮೇಲೆ 20 ಕ್ವಶನ್ಗಳು, ಹಾಗೆ ಕಂಪ್ಯೂಟರ್ ಮೇಲೆ 15 ಕ್ವಶನ್ಸ್ಗಳು ಈ ಥರ ಕೇಳ್ತಾರೆ. ನಿಮಗೆ ಟೈಮ್ ಎಷ್ಟಿರುತ್ತೆ? 2 ತಾಸು 15 ನಿಮಿಷ ಇರುತ್ತೆ ಸೆಷನ್ 1 ಕಂಪ್ಲೀಟ್ ಮಾಡೋಕ್ಕೆ. ಹೌದಾ? ಇದನ್ನೆಲ್ಲ ನೀವು ಬರೀತೀರಾ, ಸೆಕ್ಷನ್ ವೈಸ್ ಇರುತ್ತೆ. ಹಾಗೆ ಮತ್ತು ಸೆಷನ್ 2 ಅಂತ ಬರುತ್ತೆ. ಆ ತಕ್ಷಣವೇ ಮತ್ತೆ 25 ನಿಮಿಷ ಇರುತ್ತೆ. ಏನು 2 ನಿಮಿಷ, ಇದು 2 ತಾಸು 15 ನಿಮಿಷ ಅದನ್ನು ಬರಿತೀರಾ. ಯಾವುದು? ಸೆಷನ್ 1. ಸೆಷನ್ 2 ಆಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಇದು 25 ನಿಮಿಷ ಇರುತ್ತೆ ಸೆಷನ್ 2. ಹೌದಾ? ಅದರಲ್ಲಿ ಏನೇನು ಬರೆಸ್ತಾರೆ? ಟೈಪಿಂಗ್ ಟೆಸ್ಟ್ ಒಂದೇ ಇರುತ್ತೆ. ನೀವು ಜಸ್ಟ್ ಕಂಪ್ಯೂಟರ್ನಲ್ಲಿ ನಿಮಗೊಂದು ವರ್ಡು ಅಥವಾ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದನ್ನು ನೀವು ಟೈಪ್ ಮಾಡಬೇಕು. ಟೈಪ್ ಮಾಡೋದಕ್ಕೆ ನಿಮಗೆ ಎಷ್ಟು? 25 ನಿಮಿಷ ಟೈಮ್ ಕೊಡ್ತಾರೆ. ಟೈರ್ 1, ಟೈರ್ 2 ಅಂತ 2 ರೀತಿಯಲ್ಲಿ ಎಕ್ಸಾಮ್ ಇರ್ತವೆ. ಅದಕ್ಕಾಗಿ SSC MTSಗೆ ಎಷ್ಟು ಓದಿರ್ತೀರ ನೋಡಿ ಅದರ ಒಂದು ಪಟ್ಟು ಜಾಸ್ತಿ ಇದಕ್ಕೆ ಓದಬೇಕು. ಯಾವುದು? SSC CHSLಗೆ. ಇದು ಸೆಕೆಂಡ್ PUC ಮೇಲೆ ಇರುತ್ತೆ, ಅದು 10th ಮೇಲೆ ಇರುತ್ತೆ. ಇಷ್ಟೇ ಈ ಸಿಲೆಬಸ್ ವಿಡಿಯೋಗಳ ಬಗ್ಗೆ. ನೆಕ್ಸ್ಟು ನಿಮಗೆ SSC CHSL ಮತ್ತು MTS ಮೇಲೆ ಕ್ಲಾಸ್ಗಳು ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಕ್ಲಾಸ್ಗಳನ್ನು ಮಾಡ್ತೀನಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾನು ಕ್ಲಾಸ್ಗಳನ್ನು ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.